ಪ್ರಿಯೋ 360. ನಮ್ಮ ಮನೆಯಲ್ಲಿ ಇವತ್ತು ದೀಪಾವಳಿ ಹಬ್ಬ ಮಾಡ್ತಾ ಇದ್ದೀವಿ. ಸೊ ದೀಪಾವಳಿಗೆ ಕಜ್ಜಾಯ ಮೇಯ್ನು. ಸೊ ಕಜ್ಜಾಯ ಪಾಕ ಹೆಂಗೆ ತೆಗಿಯೋದು, ಕಜ್ಜಾಯ ಹೆಂಗೆ ಮಾಡೋದು, ಜೊತೆಗೆ ನಮ್ಮ ಕೆಲವೊಂದು ಕಡೆ ನೋಮು ಪದ್ಧತಿ ಇದೆ. ಸೊ ನಮ್ಮ ಕಡೆನೂ ನಾವು ನೋಮು ಪದ್ಧತಿ ಮಾಡ್ತೀವಿ. ಅದಕ್ಕೆ ನಾವು ಆ ತಟ್ಟೆಗೆ ಏನೇನೆಲ್ಲ ತುಂಬ್ತೀವಿ, ಆ ನೋಮು ಪದ್ಧತಿ ಹೆಂಗಿರುತ್ತೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಹಾಗಂದ್ರೆ ತಟ್ಟಂತ ಈ ವಿಡಿಯೋನ ಇಲ್ಲಿಗೆ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಸೊ ಯಾರ್ಯಾರೆಲ್ಲ ಹಬ್ಬ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ಹಬ್ಬ ಮಾಡ್ತೀರಾ, ಏನೇನು ಆಚರಣೆ ಮಾಡ್ತೀರಾ ಅಂತ ನಮಗೂ ಸ್ವಲ್ಪ ಹೇಳಿ. ನಾವಿವಾಗ ನೋಮಿಗೆ ಕಜ್ಜಾಯದ ಪಾಕ ತೆಗಿತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಅಕ್ಕಿ ಹಿಟ್ಟು, ಬೆಲ್ಲ ಆಲ್ರೆಡಿ ಕುಟ್ಟಿಟ್ಟಿದ್ದೀವಿ, ಆ್ಯಂಡ್ ಎಳ್ಳು, ಒಂದು ದೊಡ್ಡ ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಸೊ ನೀರಿಗೆ ಬೆಲ್ಲ ಹಾಕೊಳ್ಳೋದು. ಸೊ ಇದು ಕಜ್ಜಾಯದ ಪಾಕ ತೆಗಿತಾ ಇರೋದು. ನಾವು ಹಬ್ಬದ ದಿನಾನೇ ನಾವು ಪಾಕ ತೆಗೆದು ಕಜ್ಜಾಯ ಮಾಡೋದು. ಸೊ ಸ್ವಲ್ಪ ನೀರು ಹಾಕಿದ ಮೇಲೆ ಬೆಲ್ಲ ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೆಲ್ಲನ ಕಂಪ್ಲೀಟಾಗಿ ಕರಗಿಸ್ಕೋಬೇಕು. ಸೊ ಕಂಪ್ಲೀಟಾಗಿ ಕರಗೋ ತನಕ ವೆಯ್ಟ್ ಮಾಡಬೇಕು. ಬೆಲ್ಲ ಈ ಥರ ಕರಗ್ತಾ ಇದೆ, ಕರಗಿ ಪಾಕ ಬರಬೇಕು. ಪಾಕ ಬರೋವರೆಗೂ ನೀವು ಅದನ್ನು ಈ ಥರ ತಿರುವುತ್ತಾನೇ ಇರಬೇಕು. ಸೊ ಪಾಕ ಬರೋದನ್ನ ಆಮೇಲೆ ಚೆಕ್ ಮಾಡ್ತೀವಿ ಎಷ್ಟು ಪಾಕ ಬರಬೇಕು ಅಂತ. ಸೊ ಅಲ್ಲಿವರೆಗೂ ಪಾಕ ಬರೋ ಥರ ಮಾಡ್ತಾ ಇರಿ. ಹಾಂ, ಈಗ ಪಾಕ ಹೆಂಗೆ ಬಂದಿದೆ ಅಂತ ನೋಡಬೇಕು ಅಂದರೆ ಸ್ವಲ್ಪ ನೀರು ಎತ್ಕೊಂಡು ಅದಕ್ಕೆ ಸ್ವಲ್ಪ ಅದು ಬೆಲ್ಲದ ಪಾಕ ಹಾಕಿ ಚೆಕ್ ಮಾಡಬೇಕು. ಅದು ಈ ಥರ ಉಂಡೆ ಆಗಬೇಕು. ಸೊ ಈ ಅದಕ್ಕೆ ಬಂದರೆ ಇದು ಪಾಕ ರೆಡಿಯಾಗಿದೆ ಅಂತ. ಸೊ ಎಳ್ಳೊಳಗಡೆ ನಾವು ಆಲ್ರೆಡಿ ಗಸಗಸೆ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಅದರೊಳಗಡೆ ಹಾಕ್ಕೊಂಡಿದ್ದೀವಿ. ಈ ಪಾಕಕ್ಕೆ ಇವಾಗ ಎಳ್ಳು, ಗಸಗಸೆ ಮತ್ತು ಏಲಕ್ಕಿ ಪುಡಿ ಮಾಡಿರ್ತೀವಲ್ಲ ಆ ಮಿಶ್ರಣನ ಹಾಕೋಬೇಕು. ಅದನ್ನು ಹಾಕ್ಕೊಂಡು ಈ ಥರ ತಿರುತ್ತಾ ಇರಬೇಕು. ನಾವು ಹಾಕಿರೋ ಎಳ್ಳು ಅದೆಲ್ಲ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಈ ಥರ ತಿರುತ್ತಾ ಇರಬೇಕು. ಸ್ವಲ್ಪನೂ ಗಂಟಿಲ್ದೇ ಇರೋ ಥರ. ಸೊ ಕಂಪ್ಲೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ತಿರುವ್ಕೊಂಡು ಅದನ್ನು ಗಟ್ಟಿ ಮಾಡ್ಕೋಬೇಕು. ಆ್ಯಂಡ್ ಅಕ್ಕಿ ಹಿಟ್ಟನ್ನ ನಾವು ಹಿಂದಿನ ದಿನವೇ ನೆನೆ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಅದನ್ನು ಹಾಕೊಂಡು ಅದನ್ನು ಬೆಳಗ್ಗೆಗೆ ಪುಡಿ ಮಾಡ್ಕೊಂಡಿರೋದು. ಯೂಶ್ವಲಾಗಿ 3 ದಿನ ನೆನೆ ಹಾಕಿ ಅದನ್ನು ತೊಳೆದು 3 ದಿನವೂ ತೊಳೆದು ಮಾಡ್ತಾರೆ. ಬಟ್ ನಾವು ದೇವ್ರಿಗೆ ಮಾಡುವಾಗ ಹಿಂದಿನ ದಿನವೇ ಅದನ್ನು ನೆನೆ ಹಾಕಿ ಒಂದಿನಕ್ಕೆ ಮುಂಚೆ ಅದನ್ನು ಒಂದು ಬಟ್ಟೆ ಮೇಲೆ, ಪ್ಲೇನ್ ಬಟ್ಟೆ ಮೇಲೆ ಒಣಗಾಕಿ ಬೆಳಗ್ಗೆನೂ ರುಬ್ಕೊಂಡಿರೋದು ಇದು. ಸೊ ರುಬ್ಬಿ ನಾವು ಇವಾಗ ಪಾಕ ತೆಗೆದು ಅದನ್ನು ಕಜ್ಜಾಯ ಮಾಡ್ತಿರೋದು. ಸೊ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕಜ್ಜಾಯದ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ಎಲ್ಲ ಹಿಟ್ಟನ್ನು ಅದರೊಳಗಡೆ ಹಾಕ್ಕೊಂಡು ಈ ಹದ ಬರೋ ಥರ ನಾವು ರೆಡಿ ಮಾಡ್ಕೋಬೇಕು. ಸೊ ಇನ್ನೊಂದು ಸ್ವಲ್ಪ ಬೇಯಲಿ ಇದು. ಸೊ ಬೆಂದ ಮೇಲೆ ಅದು ಆಟೋಮೆಟಿಕ್ಕಾಗಿ ಗಟ್ಟಿ ಆಗುತ್ತೆ ಆಫ್ ಮಾಡಿದ್ಮೇಲೆ, ಆರಕ್ಕೆ ಬಿಟ್ಟ ಮೇಲೆ. ಸೊ ಈ ಹದ ಬಂದರೆ ಸಾಕು ಕಜ್ಜಾಯ ಮಾಡೋದಕ್ಕೆ. ನೋಡಿ, ತಣ್ಣಗಾದ್ಮೇಲೆ ಪಾಕದ್ದು ಅಂದರೆ ಕಜ್ಜಾಯದಿಟ್ಟು ಈ ಹದಕ್ಕೆ ಬರುತ್ತೆ. ಸೊ ಇಷ್ಟು ಹದ ಬಂದರೆ ಸಾಕು. ಇದನ್ನು ನಾವು ಸೆಪ್ರೇಟಾಗಿ ಎತ್ಕೊಂಡು ನಾದ್ಕೋಬೇಕು. ಸ್ವಲ್ಪ ನೋಡಿ, ಈ ಥರ ನಾದ್ಕೋಬೇಕು. ನೀಟಾಗಿ ನಾದ್ಕೊಂಡ್ರೆ ಕಜ್ಜಾಯ ಚೆನ್ನಾಗಿ ಬರುತ್ತೆ. ಈ ಥರ ಕಂಪ್ಲೀಟಾಗಿ ನಾದ್ಕೊಳ್ಳಿ. ಸೊ ಈ ಥರ ಕೈಗೆ ಎಣ್ಣೆ ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ಸೊ ಉಂಡೆ ಮಾಡಿಕೊಂಡು ಅದನ್ನು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಳ್ಳಿ. ಸೊ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಕಜ್ಜಾಯನ ತಟ್ಕೊಳ್ಳಿ. ಸೊ ತಟ್ಕೊಂಡಾದ್ಮೇಲೆ ನಾವು ಬಾಣಲಿಯಲ್ಲಿ ಆಲ್ರೆಡಿ ಎಣ್ಣೆನ ಬಿಸಿ ಮಾಡಿಟ್ಟಿದ್ದೀವಿ. ಸೊ ಒಂದೊಂದೇ ತಟ್ಕೊಂಡು ಅದರಲ್ಲಿ ಬಿಡ್ತಾ ಹೋಗಿ. ಈ ಥರ ಕಜ್ಜಾಯದ ಹಿಟ್ಟನ್ನ ನಾವು ಈ ಥರ ಶೇಪ್ ಮಾಡಿಕೊಂಡು ಒಂದೊಂದೇ ಕಜ್ಜಾಯನ ಬಿಟ್ಕೊಂಡು ಕಜ್ಜಾಯ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ನಾವು ನೋಮ್ ತಟ್ಟೆನ ತುಂಬ್ತೀವಿ. ಅದಕ್ಕೆ ಏನೇನೆಲ್ಲ ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಹಾಗಾಗಿ ನೋಮೋ ತಟ್ಟೆಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ನೋಮೋಕ್ಕೆ ನಮಗೆ ಮೇಯ್ನ್ಲಿ ಪೂಜೆ ಸಾಮಾನು ಬೇಕು. ಮಾಮೂಲಿ ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು, ಕಾಯಿ ಮತ್ತು ಇದೆಯಲ್ಲ, ಇದನ್ನೇ ನಾವು ನೋಮೋ ದಾರ ಅನ್ನೋದು. ಇದು ಆ್ಯಕ್ಚುಲಾಗಿ ಹಳೆಯದು. ಸೊ ಇದನ್ನು ನಾವು ದೇವರಿಗೆ ಕೊಟ್ಬಿಟ್ಟು ಹೊಸ ದಾರನ ನಾವು ನೋಮಿಸ್ಕೊಂಡು ಬಂದು
ಅದನ್ನು ನಾವು ಕಟ್ಕೋಬೇಕು. ಇದು ಹೊಸ ದಾರ ನೋಡಿ, ಇದನ್ನೇ ನೋಮೋ ದಾರ ಅನ್ನೋದು. ಇದಕ್ಕೆ ಬೆಳ್ಳಿದು ಕೊಳವೆ ಹಾಕಿದ್ದಾರೆ. ಕೆಲವರು ಬೆಳ್ಳಿದು ಹಾಕ್ತಾರೆ, ಕೆಲವರು ಚಿನ್ನದ ಹಾಕ್ತಾರೆ. ನಾವು ಚಿನ್ನ ಬೆಳ್ಳಿ ಎರಡೂ ಹಾಕ್ಕೊಂಡಿದ್ದೀವಿ. ಸೊ ಇದನ್ನೇ ನೋಮೋ ದಾರ. ಇದನ್ನು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಮನೆಯವರೆಲ್ಲ ಅದನ್ನು ಕಟ್ಕೊಳ್ತೀವಿ. ಆ್ಯಂಡ್ ಎಲೆ ಅಡಿಕೆ, ಬಟ್ಲಡಿಕೆ ಇಡಬೇಕು, ಜೊತೆಗೆ ಅರ್ಶಿನದ ಕೊಂಬು, ಜೊತೆಗೆ ಕಜ್ಜಾಯ, ನಾವೇನು ಮನೆಯಲ್ಲಿ ಮಾಡ್ಕೊಂಡಿರ್ತೀವೋ ಆ ಕಜ್ಜಾಯ. ಸೊ ಇಷ್ಟನ್ನು ಇದನ್ನೇ ನೋಮೋ ತಟ್ಟೆ ಅಂತಾರೆ. ಇದನ್ನು ತೊಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಬರ್ಬೇಕು. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ನೋಮಿ ಪೂಜೆ ಮಾಡಿಕೊಂಡು ಬರೋಣ. ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಎಲ್ಲರೂ ಹಾಯ್ ಎಲ್ರು, ಹಾಯ್ ಹೇಳಿ. ರಿಷಿ ಬನ್ನಿ ಬನ್ನಿ, ಎಲ್ಲ ಹೋಗೋಣ, ಟೈಮ್ ಆಯಿತು. ಅರಕ್ಕಮ್ಮ ಎಲ್ಲರೂ ಬನ್ನಿ ಹೋಗೋಣ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಮನೆಗೆ ಬಂದು ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಪ್ರಿಪೇರ್ ಮಾಡಿ ಚೆನ್ನಾಗಿ ಹರಟೆ ಹೊಡೆದು ತುಂಬ ಎಂಜಾಯ್ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ತಿಂದ್ವಿ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಹಬ್ಬನ ನಾವು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ. ಥ್ಯಾಂಕ್ ಯು.